ಹ್ಮ್. ಇನ್ನ ಪ್ರತಾಪ್ ಅವರ ವಿಷಯಕ್ಕೆ ಬರೋದಾದ್ರೆ ಅವ್ರ ಬಗ್ಗೆ ಎಷ್ಟೋ ಸಲ ಮನೇಲಿ ಮಾತು ಬಂದಿದೆ, ಸಿಂಪತಿ ಕಾರ್ಡ್ ಬಳಸ್ತಾರೆ, ಸಿಂಪತಿ ಗೋಸ್ಕರ ಅಂದ್ರೆ ಅದನ್ನೇ ಒಂದು ಸ್ಟ್ರೆಂತ್ ಮಾಡ್ಕೊಂಡು ಅವರು ವೋಟ್ ಗಿಟ್ಟಿಸ್ಕೊತಾ ಇದ್ದಾರೆ. ಅಳೋದಾಗಿರ್ಬೋದು, ಎಲ್ಲೋ ಒಂದ್ ಕಡೆ ಮಂಕಾಗಿ ಕೂರೋದಾಗಿರ್ಬೋದು. ಸೊ ನಿಮ್ಗೆ ಏನ್ ಅನ್ಸ್ತಿತ್ತು ಪ್ರತಾಪ್ ಅವ್ರನ್ನ ಮನೆ ಒಳಗೆ ನೋಡಿದಾಗ? ನನ್ಗೆ ಯಾವತ್ತು ಅವರು ಒಂದು ವಿಷಯ ಮೂಡಿಯಾಗಿರ್ತಾರೆ ಅವರು. ಅದು ಇನಿಷಿಯಲಿ ತುಂಬಾ ಅನ್ನಿಸ್ತಿತ್ತು. ನಾವು ಹೆಚ್ಚು ಮಾತಾಡ್ತಿರ್ಲಿಲ್ಲ ನಾನು ಪ್ರತಾಪ್ ಇನಿಷಿಯಲಿ, ಬಿಕಾಸ್ ಆ ಕಡೆಯಿಂದನೂ ಆ ಥರ ರೆಸ್ಪಾನ್ಸ್ ಏನೂ ಬರ್ತಾ ಇರಲಿಲ್ಲ. ಬಟ್ ಆಮೇಲೆ ಒಟ್ಟೊಟ್ಟಿಗೆ ಅಡುಗೆ ಮಾಡ್ತಿದ್ವಿ, ಒಟ್ಟೊಟ್ಟಿಗೆ ಟೀಮಲ್ಲಿ ಆಟ ಆಡೋಕ್ಕೆ ಶುರು ಮಾಡಿದಾಗ ನನಗೆ ಅರ್ಥ ಆಗ್ತಾ ಹೋಯಿತು ಅವ್ರು ಇರೋದು ಹಾಗೆ ಅಂತ. ಆ್ಯಂಡ್ ಅವ್ರ ಪಾಡಿಗೆ ಅವ್ರು ಆಟ ಆಡ್ಕೊಂಡು ಹೋಗ್ತಿರ್ತಾರೆ. ಅವ್ನು ಹೋಗಿ ಹಿಂಗೆ ಕೆದಕ್ದಾಗ ಏನಾದರೂ ಒಂದು ಹೇಳ್ತಾರೆ. ಆ್ಯಂಡ್ ಇದೇನಾಗುತ್ತೆ ಗೊತ್ತಾ, ನಮಗೆ ಈ ವಾರ ಎಲ್ಲ ಆದಮೇಲೆ ಈ ಕಳಪೆ ಉತ್ತಮ ಬಂದಾಗ ಆ್ಯಂಡ್ ಈ ಸಲ ಓಪನ್ ನಾಮಿನೇಷನ್ಸ್ ಇಟ್ಟಾಗ ಬಹಳಷ್ಟು ಒಪಿನಿಯನ್ಸ್ ಹೊರಗೆ ಬಂದಾಗ ಕೆಲವೊಂದು ನಾವು ಒಪ್ಕೋತೀವಿ, ಇನ್ನು ಕೆಲವೊಂದು ಇಗ್ನೋರ್ ಮಾಡ್ತೀವಿ, ಇನ್ನು ಕೆಲವೊಂದು ನಮ್ಮ ಕೈಲಿ ಒಪ್ಕೊಳ್ಳೋಕ್ಕಾಗೋದಿಲ್ಲ. ಆಗಲೇ ಆ ಒಂದು ಫೈರ್ ಶುರು ಆಗೋದು, ಜಗಳ ವಾದ ವಿವಾದಗಳು ಶುರು ಆಗೋದು. ಸೊ ಮಾತಾಡಬೇಕು ಅನ್ನೋ ಸಮಯದಲ್ಲಿ ಮಾತಾಡಲೇಬೇಕಾಗತ್ತೆ. ಈಗ ನನಗಂತಿದ್ರು ಸೇಫಾಗಿ ಅಂತ. ನನ್ನ ಪ್ರಶ್ನೆ ಯಾವಾಗಲೂ ಸೇಫ್ ಅಂದರೆ ಹೇಗೆ, ಯಾವ ಥರ ಸೇಫ್ ಆಗ್ತೀರಿ? ನಾನು ನಾಮಿನೇಟ್ ಮಾಡ್ತಿಲ್ವಾ ಯಾರನ್ನೂ, ಅಥವಾ ನನ್ನ ಕಳಪೆ ಉತ್ತಮ ಕೊಡ್ತಾ ಇಲ್ವಾ ಯಾರಿಗೂ, ಟಾಸ್ಕಲ್ಲಿ ಆಟ ಆಡ್ತಾ ಇಲ್ವಾ, ನನ್ನ ಒಪಿನಿಯನ್ಸ್ ಹೇಳ್ತಿಲ್ವಾ? ಹೇಳೋ ರೀತಿ ಬೇರೆ ಇರುತ್ತೆ. ಯಾಕೆಂದ್ರೆ ದಟ್ ಈಸ್ ಮೈ ಕ್ಯಾರೆಕ್ಟರ್. ನಾನು ಈ ಥರ ಮಾತಾಡೋದು ನನ್ನ ಕ್ಯಾರೆಕ್ಟರ್ ಆಗುತ್ತೆ. ಬಟ್ ಅದನ್ನು ಸೇಫ್ ಅಂತ ಹೇಗೆ ಹೇಳ್ತೀರಾ ನೀವು? ಈ ಥರ ಬಹಳಷ್ಟು ಸಲ ನಡೀತಾನೇ ಇತ್ತು. ಪ್ರಾಬ್ಲಿ ಪ್ರತಾಪ್ಗೂ ಹಾಗೆ ಇರಬಹುದು, ಅಥವಾ ಅವ್ರು ಇರೋದೇ ಹಾಗೆ. ಬಹಳಷ್ಟು ಖುಷಿಯಾಗಿದ್ದರೆ ತುಂಬ ಚೆನ್ನಾಗಿ ಡಾನ್ಸ್ ಗಿಟಾರೆಲ್ಲ ಹಿಡ್ಕೊಂಡು ಬರ್ತಾನೆ, ಡಾನ್ಸ್ ಹಿಂಗೆ ಅಂದ್ಕೊಂಡು ಬರ್ತಾನೆ ಆಡೋದಕ್ಕೆ. ಮೂಡಿಲ್ಲ ಅಂದಾಗ ಬೇಜಾರಾದಾಗ ಸುಮ್ಮನೆ ಆಗ್ಬಿಡ್ತಾನೆ. ಒಂದು ಸಲ ಕಣ್ಣೀರು ಹಾಕಿದಾಗ ನಾನೇ ಹೇಳಿದ್ದೀನಿ, ಸರಿ ಇಟ್ಸ್ ಅ ಗೇಮ್, ಬಿಟ್ಬಿಡು ಪ್ರತಾಪ್, ಇಟ್ಸ್ ಓಕೆ, ನೆಕ್ಸ್ಟ್ ಆಟ ಚೆನ್ನಾಗಿ ಆಡೋಣ ಅಂತೆಲ್ಲ. ಸೊ ಈಸ್ ಕೈಂಡ್ ಆಫ್ ಲೈಕ್ ದ್ಯಾಟ್. ಆ್ಯಂಡ್ ಅವ್ರ ತಂದೆ ತಾಯಿ ಆದಮೇಲೆ ತುಂಬ ಚೆನ್ನಾಗಿ ಆಗಿದ್ದಾರೆ ಅವರು. ಜೋಶಲ್ಲಿ ಎಲ್ಲರ ಜೊತೆ ಮಾತಾಡೋದು, ಸರಿಯಕ್ಕ ಅಂತೆಲ್ಲ ಮಾತಾಡೋದು, ಈಗ ಚೇಂಜ್ ಆಗಿದ್ದಾರೆ. ಆಗತ್ತದು ಚೇಂಜಸ್ ಆಗತ್ತಲ್ವ ಲೈಫಲ್ಲಿ. ಅವ್ರು ಏನೇನೋ ನೋಡ್ಕೊಂಡು ಬಂದಿರ್ತಾರೆ. ಈ ಥರ ಫೇಸ್ ಬಂದಾಗ ಅವ್ರಿಗೆ ಚೇಂಜಸ್ ಆಗತ್ತೆ. ಎಲ್ಲೋ ಒಂದು ಕಡೆ ತುಂಬ ಸ್ಟ್ರಾಟಜಿ ಪ್ಲ್ಯಾನ್ ಮಾಡ್ತಾರಾ ಪ್ರತಾಪ್ ಅವರು ಸೈಲೆಂಟಾಗಿ ಇದ್ಕೊಂಡು? ಸ್ಟ್ರಾಟಜಿ ನನ್ನ ಗೇಮಲ್ಲಿ ನಾನು ಅಷ್ಟು ನೋಡಿ, ಮನೆ ಒಳಗೆ ಅಷ್ಟು ನೋಡಿಲ್ಲ. ಟಾಸ್ಕ್ ಅಂತ ಬಂದಾಗ್ಲೂ ತೀರಾ ಸ್ಟ್ರಾಟಜೀಸ್ ಎಲ್ಲ ಏನೂ ಮಾಡಿಲ್ಲ ಪ್ರತಾಪ್. ಇರೋದು ಹಾಗೆ ಮಾಡೋಕ್ಕೆ ಆಟ ಆಡೋಕ್ಕೆ ಹೋಗ್ತಾರೆ. ತುಂಬ ಸೀರಿಯಸ್ ಆಗಿ ಆಡೋಣ ಅಂತ ಹೇಳ್ತಾರೆ ಹೊರತು, ನಾನು ಅವಾಗ ಹೇಳಿದ್ದೀನಿ ಇದನ್ನು ಎಂಜಾಯ್ ಮಾಡಿ, ತೀರಾ ಇದು ಲೈಫ್ ಆ್ಯಂಡ್ ಡೆತ್ ಕ್ವೆಶ್ಚನ್ ಅಲ್ಲ ಇದು ಟಾಸ್ಕ್ ಅನ್ನೋದು, ಇದನ್ನು ಎಂಜಾಯ್ ಮಾಡ್ಕೊಂಡು ಮಾಡೋಣ ಅಂತ ಅಷ್ಟೇ ಹೊರತು ತೀರಾ ಎಕ್ಸ್ಟ್ರೀಮ್ ಸ್ಟ್ರಾಟಜೀಸ್ ಮಾಡ್ತಾರೆ ಟಾಸ್ಕ್ಗಳಲ್ಲಿ ಅಂತ ಇಲ್ಲ.